ಒನ್ಸ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಾರಲ್ಲ ಸರ್, ಅದು ಹೇಗೆ ಅಂತ ನಿಮ್ಮ ಜೀವನದಲ್ಲಿ ಏನಾದ್ರು ಅನುಭವ ಆಗಿದೆಯಾ ಅಂತ ಈ ಗುರುಪೂರ್ಣಿಮೆ ದಿನ ನಮ್ಮ ಸ್ಟೂಡೆಂಟ್ಸಿನ ಪ್ರಶ್ನೆ. ನಾನು ಹೇಳಿದೆ, ಹೌದು ಅನುಭವ ಆಗಿದೆ. ನನಗೆ ತುಂಬ ಪ್ರೀತಿಯ ಶಿಷ್ಯ ಒಬ್ಬ ಇದ್ದ. ತುಂಬ ಸರಸ್ವತಿಯ ಕಟಾಕ್ಷ ಇತ್ತು. ಹಾಡು, ಸಾಹಿತ್ಯ ಅಂತ ಎಲ್ಲ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಒಂದು ಹೆಸರು ಮಾಡುವಂಥ ಅವಕಾಶ ಇದ್ದ ಆತ. ಮೊದಲು ತುಂಬ ಹೃದಯಕ್ಕೆ ಹತ್ತಿರ ಆಗಿದ್ದ. ಜೀವನ ಅನ್ನೋದು ಸಂಕಷ್ಟದಿಂದ ಕೂಡಿದ್ರೂ ತುಂಬ ಆತ್ಮೀಯತೆಯಿಂದ ವರ್ತಿಸ್ತಿದ್ದ ಹುಡುಗ ಆಗಿದ್ದ. ದುರದೃಷ್ಟವಶಾತ್ತು ಕೆಟ್ಟ ಸಹವಾಸಕ್ಕೆ ಬಿದ್ದು ಕುಡಿತ, ಜರ್ದ ಇತ್ಯಾದಿಗಳಿಂದ ಪೂರ್ತಿ ಹಾಳಾದ ಆತನನ್ನು ನಾನು ಬಿಟ್ಟುಬಿಟ್ಟೆ. ಆಮೇಲೆ ಈಗ ನಾನು ಸರಿಯಾಗಿದ್ದೀನಿ ಅಂತ ಎಲ್ಲ ಕಡೆಯೂ ತೋರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀಯಾನೆ. ಅವನ ಪಾಡಿಗೆ ಅವನು ಚೆನ್ನಾಗಿದ್ದಾನೆ ಅಂದ್ಕೊಳ್ಳಿ. ಆದರೆ ನಾನು ಮಾತಾಡೋಕ್ಕೆ ಹೋಗಿಲ್ಲ ಅಂತ ಹೇಳಿದಾಗ ಯಾಕೆ ಅಂತ ಕೇಳಿದ್ರು. ಅದು ಯಾಕೆ ಅಂದರೆ, ಮೊದಲು ನನ್ನ ಹೃದಯದಲ್ಲಿ ಮನಸ್ಸಲ್ಲಿ ಇದ್ದ ಹುಡುಗ ಇವಾಗಲೂ ಜೀವಂತವಾಗಿದ್ದಾನೆ. ಈಗ ಪಶ್ಚಾತ್ತಾಪ ರೂಪದಿಂದ ನಾನು ಸರಿಯಾಗಿದ್ದೀನಿ ಅಂತ ಪ್ರದರ್ಶನ ಮಾಡುವಾಗ ನಮಗೆ ಪುನಃ ಆತ್ಮೀಯತೆ ಗಳಿಸ್ಕೊಳ್ಳೋಕ್ಕೆ ಹೆದರಿಕೆ ಆಗುತ್ತೆ. ಯಾಕಂದರೆ ಪುನಃ ಹಳೆಯ ಹುಡುಗ ನಮ್ಮ ಹೃದಯದಿಂದ ಮಾಯವಾಗಿ ಮತ್ತೆ ಏನಪ್ಪ ಅಂದರೆ ಏನಾದರೂ ಕೆಟ್ಟದ್ದು ಸಂಭವಿಸಿದರೆ ಮತ್ತೆ ಅದನ್ನು ನಾವು ತಲೆ ಮೇಲೆ ಹೊರಬೇಕಾಗುತ್ತಲ್ಲ. ದುಶ್ಚಟಗಳು ಅನ್ನೋದು ಹಾಗೆ, ಈ ಮಚ್ಚೆ ಇದ್ದ ಹಾಗೆ ಮರೆಯಾಗಲ್ಲ. ಅಂಗುಲಿಮಾಲನಿಗೆ ಬುದ್ಧ ಹೇಳಿದಂಗೆ, ಗೋಡೆಗೆ ಮಳೆ ಹೊಡೆದು ಅದು ಮಾಯವಾಗದಂತೆ ಕಲೆ ಉಳಿಸಿದಾಗ ಅಂಗುಲಿಮಾಲನಿಗೆ ಹೇಳ್ತಾನಂತೆ ಬುದ್ಧ, ಜೀವನ ಅಂದರೆ ಹೀಗೆ, ಕಷ್ಟ ಆಗುತ್ತೆ ಒಂದು ಸರಿ ಕೆಟ್ಟದಾದರೆ ಅಂತ. ಅದೇ ಕಾರಣದಿಂದ ನಾನು ನನ್ನ ಆ ಮೆಚ್ಚಿನ ಹುಡುಗನೊಂದಿಗೆ ಮಾತಾಡಲ್ಲ ಇನ್ನು ಜೀವನದುದ್ದಕ್ಕೂ. ಯಾಕಂದರೆ ನನ್ನ ಹಳೆಯ ಹುಡುಗ ಹೃದಯದಲ್ಲಿ ಮನಸ್ಸಲ್ಲಿ ಜೀವಂತವಾಗಿದ್ದಾನೆ. ಅವನು ಇನ್ನೆಲ್ಲೇ ಇದ್ದರೂ ಅವನ ಪಾಡಿಗೆ ಅವನು ಚೆನ್ನಾಗಿರಲಿ ಅಂತ ಹೇಳಿದೆ. ಇದೇ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅನ್ನೋಕ್ಕೆ ಉದಾಹರಣೆ ಎಂದು. ನಮಸ್ತೆ.